ಗೈಸ್ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ನಾನು ಮತ್ತೆ ನನ್ನ ಫ್ರೆಂಡ್ ನಯನು ಇಬ್ಬರೇ ಬೈಕಲ್ಲಿ ಕರ್ನಾಟಕ ಟು ತಮಿಳ್ನಾಡುಗೆ ಹೋಗ್ತಿದೀವಿ ಅಂತ. ಅದು ನಮ್ಮ ಹಿಮಾಲಯನಲ್ಲಿ ಜೊತೆಗೆ ನಮ್ಮ ಮೇಟಿಯಾರಲ್ಲಿ. ಸೊ ಬನ್ನಿ ಗಾಯ್ಸ್, ಈಗ ಜರ್ನಿನ ಕಂಟಿನ್ಯೂ ಮಾಡೋಣ. ತಮಿಳ್ನಾಡುಗೆ ರೀಚ್ ಆಗಿದ್ದೀವಿ. ವೆಲ್ಕಮ್ ಟು ತಮಿಳ್ನಾಡು. ಸೈಡಲ್ಲಿ ಬೆಟ್ಟ ನೋಡಿ ಗಾಯ್ಸ್, ಹೆಂಗ್ ಕಾಣಿಸ್ತೈತೆ ಬೆಟ್ಟ. ಓಹೋ, ತಮಿಳ್ನಾಡಲ್ಲೂ ಬೆಟ್ಟ ಚೆನ್ನಾಗೇ ಗುರು. ನಮ್ಮ ಸುತ್ತಮುತ್ತ ಫುಲ್ ಕಾಡು. ಆದ್ರೂ ಮಾತ್ರ ನಮ್ ವೆಸ್ಟರ್ನ್ ಘಾಟ್ಸ್ ತರ ಇಲ್ಲ. ಈ ಶಿರ್ಡಿ ಘಾಟು, ಚಾರ್ಮುಡಿ ಘಾಟು, ಅದು ವ್ಯೂ ಸಕ್ಕದಾಗಿರುತ್ತೆ, ಜೊತೆಗೆ ಕರುಗಳು ಹಂಗೆ ಸಕ್ಕದಾಗಿರುತ್ತೆ. ಇದು ಅಷ್ಟೊಂದೇನು ಕರು ಇಲ್ಲ, ಈ ವೆಸ್ಟರ್ನ್ ಘಾಟ್ಸ್ ಅಷ್ಟು ಏನಿಲ್ಲ ಗೈಸ್. ಆದ್ರೆ ರೋಡ್ ಎಲ್ಲ ಮಸ್ತಾಗೈತೆ ಗುರು, ಯಾವ ಗುಂಡಿ ಪಂಡಿ ಏನಿಲ್ಲ, ಚೆನ್ನಾಗೈತೆ ಮಾತ್ರ ರೋಡು. ಜೊತೆಗೆ ಹಂಪ್ಸ್ಗಳು ಕರೆಕ್ಟ್ ಸ್ಪಾಟಿಗೆಲ್ಲ ಹಾಕವ್ರೆ. ಒಂದ್ಸಲ ಈ ಆಗುಂಬೆ ಘಾಟಿಗೆ ಹೋಗ್ಬೇಕು ಗೈಸ್. ಇನ್ನ 443 ತೋರಿಸ್ತೈತಲ್ಲ ಕಿಲೋಮೀಟ್ರು, 7 ಕಾಲಿಗೆ ತಲುಪೋದು. ಏನ್ ವೀವ್ ಇತ್ತು, ಅಜ್ಜಿ ಮಿಸ್ ಮಾಡ್ಕೊಂಡೆ. ಚಿಂದಿ ವೀವ್ ಐತ್ ಮಾತ್ರ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ. ನಯನ್, ಅಲ್ಲಿ ಏನ್ ವೀವ್ ಇತ್ತಲ್ಲ, ಸಕ್ಕದಾಗೈತಿ ಇಲ್ಲಿ ವೀವ್. ನಿಲ್ಸ್ಕೊಳ್ಳೋಣ, ಏನಾದ್ರು ನಿಲ್ಸ್ಕೊಳ್ಳೋಣ. ಚಿಂದಿ ಇವಾಗ ಮಸ್ತ್ ವೀವ್. ಇಲ್ಲಿ ಸ್ವಲ್ಪ ಹೊತ್ತು ಗಾಡಿನ ನಿಲ್ಸ್ಬಿಟ್ಟು ಮಸ್ತ್ ಆಗೈತೆ ಗುರು ವೀವು. ಗೈಸ್ ಇವರು मध्य प्रदेश हम कर्नाटका से है. आप किधर चल रहे हो? केरला. अच्छा, कितना किलोमीटर है केरला? अभी 200. अच्छा गाइस ನೋಡಿ ಇಲ್ಲಿ ಒಳ್ಳೆ व्यू बहुत बढ़िया है ना? हाँ बढ़िया, एक नंबर है. ಆದ್ರೂ ಅಲ್ಲಿ ಹಿಂದೆ ಸ್ವಲ್ಪ ವ್ಯೂಸ್ ಸಕ್ಕದಾಗಿತ್ತು, ಫುಲ್ ಓಪನ್ ಅಲ್ಲಿ. ಮಿಸ್ ಮಾಡ್ಕೊಂಡು ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಇಲ್ಲ. ಚಲೋ ಹೊರಡೋಣ, ಚೆನ್ನಾಗೈತೆ ಫುಲ್ ಬೆಟ್ಟ. ಏನ್ ಸಾಂಗ್ ಕೇಳ್ತಿದ್ಯಾ? ಸಾಂಗ್ ಕೇಳ್ತಿದ್ಯಾ? ಹೌದಾ? ಬ್ಲೂಟೂತ್ ಹಾಕೊಂಡಿದ್ಯಾ? ವಾ, ಹೆಲ್ಮೆಟ್ ಒಳಗಡೆ ಹಾಕ್ಸ್ಕೊಂಡಿದೀನಿ. ಹೌದಾ? ಇಂಟರ್ಕಾಮ್ ತರ? ವಾ, ಅದ್ರಲ್ಲೂ ಮೈಕ್ ಇದೆ. ಇದಕ್ಕೆ ಹೆಂಗ್ ಕನೆಕ್ಟ್ ಆಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಈ ಕ್ಯಾಮ್ರಾಗೆ ಇಲ್ಲೇ ಮೈಕ್ ಇದೆ. ಒಳಗಡೆ ಒಂದು ಮೈಕ್ ಇದೆ. ಸಭಿ ಲೋಗ್ ಹಾಯ್ ಬೋಲೋ. ಗೈಸ್ ನೋಡಿ, ಎಲ್ರು ಸಬ್ಸ್ಕ್ರೈಬ್ ಪಾಪ ಸಾರಿ ಭಯ್ಯ, ಅವರೇ ಕೇಳಿದ್ರು ಏನು ಯೂಟ್ಯೂಬ್ ಚಾನಲ್ ನೇಮ್ ಏನು, ಹೆಸರು ಹೇಳು, ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳಿದ್ರ. ಆದ್ರೆ ಇಲ್ಲಿ ಒಂಚೂರು ನೆಟ್ವರ್ಕೇ ಇಲ್ಲ. ಟೀಕೆ ಭಯ್ಯ, ಕಲ್ ಶಾಮ್ 6 ಬಜೆ ವಿಡಿಯೋ ಆತಾ ಹೈ. ಟೀಕೆ ಭಯ್ಯ, ಟೀಕೆ. ಗೈಸ್ ಬನ್ನಿ ಹೋಗೋಣ, ಹೊಡೋಣ. ಏನ್ ಜರ್ನಿನ ಕಂಟಿನ್ಯೂ ಮಾಡೋಣ. ಆ್ಯಕ್ಚುಲಿ ಇವಾಗ ಸ್ವಲ್ಪ ಹೊತ್ತು ಗ್ಲೌಸ್ ಬಿಚ್ಚಿದ್ದೀನಿ. ಯಾಕೋ ಈ ಜಾಗ ಈ ಜಾಗ ಯಾಕೋ ಉರಿತಿತ್ತು ಗುರು. ಬರೀ ಈ ಫಿಂಗರ್ ಮಾತ್ರ, ಈ ರಿಂಗ್ ಫಿಂಗರ್ ಮಾತ್ರ ಸ್ವಲ್ಪ ಉರಿತಿತ್ತು. ಯಾವಾಗ ಕ್ಲಚ್ ಹಿಡ್ದಾಗ ಇಲ್ಲೊಂಥರ ಉರಿತಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಬಿಚ್ಚಿಟ್ಟಿದ್ದೀನಿ. ತಣ್ಣಗೆ ಫೀಲ್ ಆಗ್ತೈತಿ ಈಗ ಕೈಯೆಲ್ಲ. ಇಳಿದ್ರೆ ಫುಲ್ ಸೆಕೆ ಹೊಡಿತೆ, ಒಳಗಡೆ ಎಲ್ಲ ಫುಲ್ ನೀರು ಇಳ್ದಿರುತ್ತೆ. ಅದೇ ಮತ್ತೆ ಇಳ್ದಾದ್ಮೇಲೆ ಹಿಂಗೆ ಗಾಡಿ ಓಡಿಸ್ಬೇಕಿದ್ರೆ ಫುಲ್ ಗಾಳಿ ಹೊಡಿತಲ್ಲ, ತಣ್ಣಗೆ ಅನ್ಸುತ್ತೆ ಮಾತ್ರ. ಡೋಂಟ್ ಫೀಡ್ ವೈಲ್ಡ್ ಅನಿಮಲ್ಸ್ ಅಂತ ಕೊಟ್ಟವ್ರು ನೋಡಿ ಇಲ್ಲಿ ಕೋತಿಗಳಿಗೆಲ್ಲ. ಓಹೋ, ಹೆಂಗೈತೆ ಇದು. ಗಾಯ್ಸ್ ಹಿಂದೆ ಗುರು ವ್ಯೂ ಮಸ್ತು. ಅಕಸ್ಮಾತ್ ನಾನು ನಿಜ ಮನೇಲೆ ಇದ್ದಿದ್ರೆ ಎಷ್ಟು ಮಿಸ್ ಮಾಡ್ಕೊತಿದ್ನೋ. KSRTC ಬಸ್ ಹೋಗ್ತೈತೆ ಮೈಸೂರು ಟು ಕೊಯಮತ್ತೂರು. ಈ ಘಾಟಿ ಹೆಂಗ, ಅಯ್ಯೋ ಬ್ಲೈಂಡ್ ಸ್ಪಾಟ್ ಬೇಡ, ನಡಿ ಆಯ್ತಾ. ಈ ಘಾಟಿ ಹೆಂಗೆ ಅಂದರೆ, ಸ್ಟಾರ್ಟಿಂಗು ಆ್ಯಕ್ಚುಲಿ ಹತ್ತಿದ್ವಿ, ಇವಾಗ ಇಳಿತಾ ಇದ್ದೀವಿ ಈಗ ಡೌನು. ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತೈತೆ. ಕ್ರೇಜಿ. ಓ ಅಣ್ಣ ಕರೆಕ್ಟು. ಪಾಪ ಲಾರಿಗಳಿಗೆ ಲಾಂಗ್ ಟರ್ನ್ ತಗೋಬೇಕಲ್ಲ, ಅದಕ್ಕೆ ಲೆಫ್ಟ್ ಸೈಡೇ ಬರ್ತವ್ರೆ. ಅಲ್ಲ ಇವ್ರು ಯಾರು ಇಲ್ಲಿಂದ ಏನಕ್ಕೆ ಲೆಫ್ಟ್ ಸೈಡ್ ಬರಬೇಕು? ದೂರದಿಂದನೇ ಲೆಫ್ಟ್ ಸೈಡಲ್ಲೇ ಬರ್ತಿದ್ದಾರೆ. ಕಟ್ಟಿರೋದು ಇನ್ನೂ ಸ್ವಲ್ಪ ದೂರ.
ಓಹೋ ನಮ್ಮ ನಯನ್ ಕರೆಕ್ಟಾಗಿ ಸ್ಟಾಪ್ ಹಾಕೋನ್ ಮಾತು. ಇಲ್ಲೊಂದು ಸ್ವಲ್ಪ ಹೊತ್ತು ಇಲ್ಲಿ ಸ್ಟಾಪ್ ಹಾಕೊಂಡಿದ್ವಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ಲಾರಿಗಳು ಬಂದರೆ ಹಿಂಸೆ. ಏನಕ್ಕಂದರೆ ಅವ್ರು ಫುಲ್ಲು ಲಾಂಗ್ ಕಟ್ ತಗೋತಾರೆ. ನಾವು ಇಂತಿಂಥ ಜಾಗದಲ್ಲಿ ನಿಲ್ಸ್ಕೊಂಡ್ರೆ ತಪ್ಪಾಗುತ್ತೆ. ಅದಕ್ಕೆ ಈಗ ತೆಗಿದ್ವಿ ಗಾಡಿ. ಬೇಡ ಇರಲಿ, ವ್ಯೂ ಪರವಾಗಿಲ್ಲ, ಬೇಕಾದ್ರೆ ಕೆಳಗಡೆ ಹೋಗಿ ಆರಾಮಾಗಿ ನಿಲ್ಸ್ಕೊಳ್ಳೋಣ ಅಂದ್ಬಿಟ್ಟು ಈಗ ಹೋಯ್ತಿದ್ದೀವಿ ಈಗ. ಥ್ಯಾಂಕ್ ಯು. ವಿಸಿಟ್ ಅಗೇನ್ ಸತ್ಯಮಂಗಳಂ ಟೈಗರ್ ರಿಸರ್ವ್. ಗೈಸ್, ಬಣ್ಣಾರಿ ಊರ ಹೆಸರು. ಇವಾಗ ನಾವಿರೋ ಊರ ಹೆಸರು ಬಣ್ಣಾರಿ. ಓ, ಚೆಕ್ ಪೋಸ್ಟ್. ಫುಲ್ಲು ಲಾರಿನೆಲ್ಲ ಚೆಕ್ ಮಾಡ್ತಾರೆ. ಅಲ್ಲ, ನಮ್ಮನ್ನು ಯಾರು ಚೆಕ್ ಮಾಡ್ತಾನೆ ಇಲ್ವಲ್ಲ ಅಂತ ನಂಗೊಂದು ಡೌಟಪ್ಪ. ನಯನ್, ಒಂದು 13 ಕಿಲೋಮೀಟ್ರ್ ಸರ್ಕಲಲ್ಲಿ ರೈಟು. ಸಿಟಿ ಥರ ಸಿಕ್ಕೈತಪ್ಪ. ಫುಲ್ಲು ಸಂತೆ 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 ಅಪ್ಪ. ಆದ್ರೂ ಬಿಸಿಲು ಏನು ಕಡಿಮೆ ಐತ ಗುರು, ಇಲ್ಲಿ ಹೆವಿ ಬಿಸಿಲು ಐತೆ. ಸಾಕ ಚಕ್ಕೆ ಹೊಡಿತೈತೆ ಒಳಗಡೆ ಎಲ್ಲ ಫುಲ್ಲು ನೀರು ಅನ್ಕೊಳ್ಳಿ. ತಮಿಳ್ನಾಡಲ್ಲಿ ಮೊದಲ ಟ್ರಾಫಿಕ್. ಸ್ವಲ್ಪ ವೆಹಿಕಲ್ಸ್ಗಳು ಜಾಸ್ತಿ ಐತಪ್ಪ, ಸಿಟಿ ಅಲ್ವಾ. ಗೈಸ್, ಎಲ್ಲರೂ ಸೈಡಲ್ಲಿ ನಿಲ್ಸೋಣ ಅಂತ ಅನ್ಕೊಂಡೆ, ಬಟ್ ನನ್ನ ಮಗಂದು ಎಲ್ಲೂ ನೆರಳಿಲ್ಲ ಗುರು. ಫುಲ್ಲು ಎಲ್ಲ ಕಡೆ ಬಿಸಿಲು. ಹೋಗ್ಲಿ ಮರದ ನೆರಳಿಗಾದ್ರೂ ನಿಲ್ಸ್ಕೊಳ್ಳೋಣ ಅಂದರೆ ಅದೂ ಇಲ್ಲ. ಸೈಡಲ್ಲಿ ನಿಲ್ಸ್ಕೊಂಡು ಒಂದೆರಡು ಬಿಸ್ಕೆಟ್ ಆದ್ರೂ ತಿನ್ನೋಣ ಅನ್ಕೋತಾ ಇದ್ದೀನಿ. ಯಾಕೋ ಸ್ವಲ್ಪ ಹೊಟ್ಟೆ ಬೇರೆ ಹಸು ಬೇರೆ ಆಗ್ತೈತೆ. ಟೈಮ್ ಬಂದು ಒಂದು 11:40 ಆಗೈತೆ. ಇನ್ನು ಕಿಲೋಮೀಟ್ರ್ ಕರೆಕ್ಟಾಗಿ 400 ಕಿಲೋಮೀಟರ್ ಐತೆ ನಾವು ತಲುಪೋದು. ಎಲ್ಲಾದ್ರೂ ಮುಂದೆ ಸ್ಟಾಪ್ ಹಾಕೊಳ್ಳೋಣ, ಬಿಸ್ಕೆಟ್ ಏನಾದ್ರು ತಿನ್ನೋಣ. ನೆರಳಲ್ಲಿ ಸ್ಟಾಪ್ ಹಾಕೋಣ ಎಲ್ಲಾದ್ರೂ ಆರಾಮಾಗಿ. ಇವಾಗ ಬಿಸ್ಕೆಟ್ ಏನಾದ್ರು ತಿನ್ನುವ ಜೊತೆ ಫಸ್ಟ್ ನೀರು ಕುಡಿಬೇಕು. ಈಗ ಯಾವ್ದು ಬಿಸ್ಕೆಟ್ ಬೇಕು? ಚಕ್ಲಿ ಐತೆ, ಇತ್ತಿನ ಕೇಕು ಬ್ಲ್ಯಾಕು. ಅದು ಹಾಕೊಂಡ್ರೆ ನಿದ್ದೆನಾ? ಒಳ್ಳೇದಾಯ್ತು ಹಂಗಾರೆ ನಿಲ್ಸ್ಕೊಂಡಿದ್ದು. ಇವಾಗ ಎಷ್ಟು ಫ್ರೀ ಆಗ್ತೈತೆ ಅಂದರೆ ಜಾಕೆಟ್ ಎಲ್ಲ ಬಿಚ್ಚಿದೀನ. ಇವಾಗ ಸ್ವಲ್ಪ ಇಲ್ಲೆಲ್ಲ ಗಾಡಿ ಆಡ್ತಾ ಇದ್ಗುರು. ಮಾತ್ರ ಬ್ಯಾಗ್ ಬಿದ್ದಿದ್ದು. ನೇವರದಿಂದ ಅದು ಇದು ಬಿಸ್ಕೆಟ್ ಕೇಕ್ ಎಲ್ಲ ತಗೊಂಡು ಬಂದಿದ್ವಲ್ಲ, ಇವಾಗಾದ್ರೂ ತಿನ್ನೋಣ. ಏನಂದಲ್ಲ ಮತ್ತೆ ಹೇಳು. ಭಾರಿ ಈಸಿ ಅನ್ಕೊಂಡಿದ್ವಿ ನಾವಲ್ಲಿ. ಇದು ಇಡ್ಲಿ ತಿಂತಿದ್ವಲ್ಲ, ಅವಾಗ 480 ಕಿಲೋಮೀಟರ್ಸ್ ತೋರಿಸಿತ್ತು. ಇವಾಗ ಎಷ್ಟು ತೋರಿಸ್ತೈತೆ ಹೇಳು? 390. ಬರೀ 100 ಕಿಲೋಮೀಟರ್ಸ್ ಮಾತ್ರ ಬಂದಿರೋದು ನಾವು. ಅದ್ರ ಸ್ಟಾರ್ಟಿಂಗು ಘಾಟ್ ಸೆಕ್ಷನ್ ಏನಿರ್ಲಿಲ್ಲ, ಸ್ಟಾರ್ಟಿಂಗ್ ಕರ್ವ್ಗಳು. ಆಮೇಲೆ ತಗೊಳ್ಳಿ ಹೋಯ್ತಾ ಫುಲ್ ಸಿಗ್ಸಾಕು, ಹಿಂಗೆ ಚೆನ್ನಾಗಿತ್ತು. ಬೈಕ್ ಓಡ್ಸೋಕ್ಕೆಲ್ಲ ಸಖತ್ತಾಗಿತ್ತು. ಬಟ್ ಹಂಗೆ ಕಾನ್ಸಂಟ್ರೇಷನ್ ಇಟ್ಕೋಬೇಕು ಗುರು ಘಾಟ್ ಸೆಕ್ಷನಲ್ಲಿ. ಈ ಕಾರಿಂದು ನಂಬರ್ ನೋಡಿ ಇಲ್ಲಿ, ತಮಿಳ್ನಾಡು 39 CJ10. ಫುಲ್ ಟ್ಯಾಂಕ್. ಹಾಂ. ಗನ್ ಚೋಡ್ನಾ ಮತ್. ರೈಡ್ ಹೆಂಗೆ? ರೈಡು ರಾಮೇಶ್ವರಂ. ಹಾಂ. ಎತ್ತನಾಳ್ ಟ್ರಿಪ್. ಹಾಂ, 4 ದಿನ. ಗೈಸ್, ತಮಿಳು ಕನ್ನಡ ಸೇಮ್ ಅಲ್ವಾ? ತಮಿಳು ಕನ್ನಡ ಸೇಮ್ ತಾನೆ ಗೈಸ್. ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡ್ಸಾಯ್ತು ಮತ್ತೊಂದ್ಸಲ. ಆರಾಮಾಗಿ ಒಂದು 450 ಕಿಲೋಮೀಟ್ರ್ ಈಗ ಹೊಡಿಬೋದು ಈಗ. ಸೊ ಮೈಲೇಜ್ ಬಂದು ಇವಾಗ ಎಷ್ಟು ತೋರಿಸ್ತೇವೆ ಗೊತ್ತಾ? 35ರಲ್ಲೇ ಐತೆ. 34-35 ಮೈಲೇಜು. ಫಸ್ಟು ಟೈಮ್ ಈ ಥರ ತೋರಿಸ್ತಿರೋದು ಮೈಲೇಜ್. ಗೈಸ್, ಇವಾಗ ಇಲ್ಲೇ ಆನ್ ದ ವೇ ಊಟ ಬೇರೆ ಮಾಡಿರಲಿಲ್ಲ. ಈಗ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಈಗ ಹೋಟೆಲ್ ಹತ್ರಕ್ಕೆ ಈಗ ನಿಲ್ಸಿದ್ದೀನಿ. ಅದೇನಾಗೈತೋ ನನ್ನ ಐಫೋನಿಗೆ ಗೊತ್ತಿಲ್ಲ, ನನ್ನ ಮಗನ ಚಾರ್ಜ್ ಆಗ್ತಿಲ್ಲ. ಯಾವಾಗ ಐಫೋನ್ ಫುಲ್ ಹೀಟ್ ಆಯಿತು ಅವಾಗಲಿಂದ ಕ್ಲೀನಾಗಿ ಚಾರ್ಜೇ ಆಗ್ತಿಲ್ಲ. ಅವಾಗಲಿಂದ ಬರೀ 28%ಅಲ್ಲೇ ಚಾರ್ಜ್ ಐತೆ. ಸೊ ನೋಡಿ, ಲಗೇಜ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಬರೀ ಒಂದು ಹೆಲ್ಮೆಟು ಟ್ಯಾಂಕ್ ಬ್ಯಾಗ್ ಮಾತ್ರ ತಗೊಂಡು ಬಂದೆ. ಮಿಕ್ಕಿದ ಕಿಟ್ಟೆಲ್ಲ ಅಲ್ಲೇ ಇದೆ. ಬೈಕ್ ಅಲ್ಲೇ ಮುಂದೆನೇ ಐತೆ ನೋಡಿ ಇಲ್ಲಿ ಬೈಕು. ಸೊ ಈಗ ವೆಜ್ ಫ್ರೈಡ್ ರೈಸ್ ಹೇಳಿದ್ದೀನಿ. ಏನು ತಿನ್ನೋದು ಅಂತ ಗೊತ್ತಾಗಲಿಲ್ಲ. ಅವನು ನಮ್ಮ ನಯನ್ ಎಗ್ ಫ್ರೈಡ್ ರೈಸ್ ತಗೊಂಡ. ನಾನು ಇವತ್ತು ಟ್ಯೂಸ್ಡೇ ಬೇರೆ ತಿನ್ನಲ್ಲ. ರೈಸ್ ವೆಜ್ ಫ್ರೈಡ್ ರೈಸ್ ಬಂದಿದೆ. ನಯನ್ ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿದೆ, ಚೆನ್ನಾಗೈತೆ. ಆದರೆ ಏನು ಸಕ್ಕತ್ ಸೆಕೆ ಮಾತ್ರ, ಸಕ್ಕತ್ತಂದರೆ ಸಕ್ಕತ್ತು. ಫಸ್ಟು ರೂಮಿಗೆ ಹೋಗಿ ಸ್ನಾನ ಮಾಡ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ಈಗ ಎಲ್ಲಿಗೆ ನಾವು ರೂಮ್ ಮಾಡೋದೆಲ್ಲ ದೇವಸ್ಥಾನ ಹತ್ರನೇನಾ? ದೇವಸ್ಥಾನ ಹತ್ರನೇ ಮಾಡೋಣ ಬೆಸ್ಟು. ಚಲೋ ಗಾಯ್ಸ್, ಊಟ ಆಯಿತು. ಏನು ಊಟ ಪರವಾಗಿತ್ತಿಲ್ಲ, ಏನು ಅಷ್ಟೊಂದೇನು ಚೆನ್ನಾಗೂ ಏನಿರಲಿಲ್ಲ. ಏನೋ ಹೊಟ್ಟೆ ಹಸಿತಿತ್ತು, ಹೊಟ್ಟೆ ತುಂಬಿತು. 230 ಕಿಲೋಮೀಟ್ರ್ ಐತಂತೆ.
ರಾಮೇಶ್ವರಂ ಗೈಸ್. ಆದ್ರೂ ಮಾತ್ರ ರೈಡ್ ಅಂತೂ ನೆಕ್ಸ್ಟ್ ಲೆವೆಲ್. ಬೆಳಗ್ಗೆ ಏನ್ ಜೋಶಲ್ಲಿ ಹೊರಟಿದೆ ಅದೇ ಜೋಶು ಇನ್ನೂ ಇದೆ. ಈಗ ಆಕ್ಚುಲಿ ಈಗ ಫಸ್ಟ್ ರಾಮೇಶ್ವರಂಗೆ ಹೋಗಿ ರೂಮ್ ಬುಕ್ ಮಾಡಿ ರೆಸ್ಟ್ ಮಾಡ್ಬೇಕು ಫಸ್ಟ್. ನೋಡೋಣ, ಆದ್ರೆ ನೈಟ್ ಆದ್ರೆ ಬೀಚ್ ಕಡೆನೂ ಹೋಗ್ಬಿಟ್ಟು ಬರೋಣ. ಏನಾದ್ರು ಹತ್ರ ಇದ್ರೆ ಬೀಚ್ ಕಡೆ ಹೋಗೋಣ, ಇಲ್ಲ ಅಂದ್ರೆ ಬೇಡ. ಬೈ 1000 ಮಾತಾಡೋಣ. 1000 ಇದು 1500 ಅಂತ ಇದು 1000 एक मिनट रूम देखो 1000 रूम मिलेगा सामने मिलेगा. ಹಾಂ 1 मिनट देखो वो मैनेजर है वो इधर है 50 मीटर वो रूम. ಅಲ್ಲ, ಒಂದೂವರೆ ಹೇಳ್ತವನ. ಇದಕ್ಕೆ 1.5 ಅಂತೆ. ಹಾ. ಒಂದ್ರದ್ದು ಇದೆಯಂತೆ. ಓ ಹಂಗೆ ಹೇಳಿದ್ದ. ಸರಿ ಬಾತ್ ಹೋಗೋಣ ಅಲ್ವಾ? ಯಾವ್ದಕ್ಕೆ ಅವರ ನೋಡೋಣ ಬಾ, ಯಾವುದು ಚೆನ್ನಾಗಿರೋದ್ಲಾಗ ಅದನ್ನೇ ಮಾಡೋಣ. ಗೈಸ್ ಹಂಗೆ ಬರ್ತಿರ್ಬೇಕಿದ್ರೆ ಹಂಗೆ ಇದು ಅವ್ರದ್ದು ರೂಮ್ ಪ್ರಮೋಷನ್ ಮಾಡೋಕ್ಕೆ. ಸೊ ಹಂಗೆ ಈಗ ನಾವು ಹಂಗೆ ವಿಚಾರಿಸಿದ್ವಾ, ಒಂದು ರೂಮು 1,500 ಹೇಳಿದ್ರು. Here parking your safety. Good. You will go morning. After rounding finish, come. Press up. Room dress change. After check out. No problem. ऊपर चाहिए नीचे चाहिए. ಇಲ್ಲೇ ಅಲ್ವಾ ಗೈಸ್? ಓಹೋ ಸಾಕು ಬಿಡೋಗರು. ಇವಾಗ ಹೋಗಿ ಒಂದು ರೌಂಡಿಗೆ ಹಾಸಿಗೆ ಮೇಲೆ ಮಲ್ಕೊಬಿಟ್ರೆ ನೆಮ್ಮದಿ. ಬಾತ್ರೂಮ್ ಎಲ್ಲ ಚೆನ್ನಾಗೈತೆ ಬಿಡಿ. ಎಷ್ಟು ಹೇಳ್ತವ್ರ? 1.5 ಹೇಳ್ತವ್ರಾ? ಬುಕ್ ಮಾಡೋಣ. ಇವತ್ತು ಒಂದು ದಿನಕ್ಕೆ ಮಾಡೋಣ, ಮಿಕ್ಕಿದೆಲ್ಲ ಬೇಕಂದ್ರೆ ಇವತ್ತು ಆನ್ಲೈನ್ ಬುಕಿಂಗ್ ಮಾಡ್ಕೊಬೋಣ. ಅದಕ್ಕೆ ಹೇಳಿ ಇದು ಕನ್ಯಾಕುಮಾರಿಗೆಲ್ಲ. ಸರಿ ಗೈಸ್, ರೂಮ್ ನೋಡಿದ್ವಿ. ಪ್ರೈಸು 1.5 ಹೇಳ್ತವ್ರೆ. ಚೆನ್ನಾಗೈತೆ ರೂಮು. ನಾವು ಸ್ವಲ್ಪ ಕಡಿಮೆ ಮಾಡ್ಸೋಣ ನಿತಿನ್. ಅಲ್ಲಿ ನಯನ್ कर्नाटक से आए हैं. 15 hours जर्नी. मॉर्निंग 3 o'clock उठाकर यहाँ पे पहुँच गए. वो मालिक कितना बोला? 1300. 1300 बोला? नहीं, हम बोल रहे हैं. नहीं, वो 1800 भाई, क्योंकि हम कर्नाटका से 4 बजे से कंटिन्यूस ड्राइव कर रहे 8 from 700 किलोमीटर, इसलिए 1300 पेमेंट कर रहे हैं. एसी और नॉन एसी? ನಾನ್ ಎಸಿನೇ ತಗೊಂಡ್ ಬಿಡು, ಆರಾಮಾಗಿ ಫ್ಯಾನ್ ಗಾಳಿನೇ ಇರಲಿ ಅಲ್ವಾ? ಮೇಲೆ ಎತ್ಕೋ ಹೋಗೋದಿರೋದು. ನೋ ದಿಸ್ ರೂಮ್ ಓಕೆ ಡೀಲ್. 1300. 1300. ಓಕೆ 1400. I will call the owner. Literally थोड़ा सा मनी प्रॉब्लम है. I will work with the labor. No, this owner confirm. Hello. ಗೈಸ್ ಅಂತೂ ರೂಮಿಗೆ 1500 ಕೆಳಗಡೆ ಒಪ್ಪಲೇ ಇಲ್ಲ. ಸರಿ ಆಯಿತು ಅಂದ್ಬಿಟ್ಟು 1500ನೇ ಪೇ ಮಾಡಿ ರೂಮ್ಗೆ ಬಂದ್ವು. ನಾನು ಬೇಗ ವ್ಲಾಗನ್ನು ಎಡಿಟ್ ಮಾಡಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಮ್ಮ ನಯ್ಯನ್ನು ಫುಲ್ಲು ಒಳ್ಳೆ ನಿದ್ದೆ ಹೊಡಿತವನೆ. ಇನ್ನೇನೀಗ ನಾನು ಮಲ್ಕೋತೀನಿ. ಓಕೆ ಗೈಸ್, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್.